ಇನ್ನು ಲೋಕಾಯುಕ್ತ ದಾಳಿಯಿಂದಾಗಿ ಸರ್ಫರಾಜ್ ಖಾನ್ ಸಂಪತ್ತಿನ ಕೋಟೆ ಬಯಲಾಗಿದೆ. ಡಿಸೆಂಬರ್ 12ರಂದು ಸರ್ಫರಾಜ್ ಖಾನ್ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ಲೋಕಾಯುಕ್ತದಿಂದ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಸರ್ಫರಾಜ್ ಖಾನ್ ಅವರು ಇವರ ಒಟ್ಟು ಆಸ್ತಿ 14,35 ಲಕ್ಷ ರೂಪಾಯಿ ಅಂತ ತಿಳಿದು ಬಂದಿದೆ. ಲೋಕ ದಾಳಿಯಲ್ಲಿ ಕೋಟಿ ಮೊತ್ತದ ಆಸ್ತಿ ದಾಖಲೆಗಳು ಕೂಡ ಪತ್ತೆಯಾಗಿದೆ. 8 ಕೋಟಿ ಮೌಲ್ಯದ 4 ಮನೆಗಳು, 44 ಲಕ್ಷ ಮೌಲ್ಯದ 37 ಎಕರೆ ಜಮೀನು, ಹಾಗೆ 2 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 1.44 ಕೋಟಿ ಮೌಲ್ಯದ ವಾಹನಗಳು ಪತ್ತೆಯಾಗಿದೆ ಸರ್ಫರಾಜ್ ಖಾನ್ ಅವರ ಮನೆಯಲ್ಲಿ. ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ, ಸರ್ಫರಾಜ್ ಖಾನ್ ಅವ್ರ ಮನೆ ಮೇಲೆ ಲೋಕ ರೈಡ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಪತ್ತೆಯಾಗಿದೆ. ಕೋಟ್ಯಾಧೀಶ್ವರ ಅನ್ನೋದು ತಿಳಿದಿದೆ. ಹಾಗೆ ಇವರ ವಿರುದ್ಧ ಬೇರೆ ಬೇರೆ ಆರೋಪಗಳಿದ್ದು, ಅಕ್ರಮವಾಗಿ ರೆಸಾರ್ಟ್ ನಡೆಸ್ತಾ ಇದ್ದಾರೆ, ಅದೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನಾದರೂ ದಾಖಲೆಗಳು ಸಿಕ್ಕಿದೆಯಾ ಅಲ್ಲಿ? ನವೀನ್, ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಕೇಳಿ ಬಂದಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಜಮೀರ್ ಆಪ್ತ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಆಸ್ತಿಯ ಒಂದಷ್ಟು ಮಾಹಿತಿಗಳು, ಜೊತೆಗೆ ಅವರ ಒಡೆತನದಲ್ಲಿ ಏನೇನ್ ಇತ್ತು ಅನ್ನೋದ್ರ ಮೌಲ್ಯ ಎಷ್ಟು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಸ್ಥಿರ ಆಸ್ತಿ 4 ಮನೆ, 8 ಕೋಟಿ ಹಾಗೆ 44,33,500 ರೂಪಾಯಿ ಬೆಲೆ ಬಾಳುವಂತಹ 37 ಎಕರೆ ವ್ಯವಸಾಯದ ಜಮೀನು ಪತ್ತೆಯಾಗಿದೆ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ. ಇನ್ನು ಚರ ಆಸ್ತಿಯನ್ನ ನೋಡೋದಾದ್ರೆ 66,500 ರೂಪಾಯಿ, 2,99,70,000 ಚಿನ್ನಾಭರಣ, ಹಾಗೆ ಸಾಕಷ್ಟು ಕೋಟಿ ಮೌಲ್ಯದ ವಾಹನಗಳು, ಜೊತೆಗೆ ಅವರ FD ಬ್ಯಾಂಕ್ ಅಕೌಂಟ್, ಅಂದ್ರೆ FD ಏನ್ ಅಮೌಂಟ್ ಇಟ್ಟಿದ್ದಾರೆ ಅದರ ಒಂದು ಮೌಲ್ಯ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಬೇರೆ ವಸ್ತುಗಳ ಮೌಲ್ಯ ಕೂಡ ಸುಮಾರು 5,93 ಲಕ್ಷ ರೂಪಾಯಿ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಓವರಲ್ ಆಗಿ ಹೇಳೋದಾದ್ರೆ ಒಟ್ಟು ಆಸ್ತಿ 18,38 ಲಕ್ಷ ಹಾಗೆ 19,000 ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಂದ್ರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಒಂದು ದಾಳಿ ನಡೆದಿರುತ್ತೆ. ಆ ದಾಳಿಗೆ ಸಂಬಂಧಪಟ್ಟಂತೆ ಸರ್ಫರಾಜ್ ಖಾನ್ ಅವರ ಮನೆ ಹಾಗೆ ಕಚೇರಿ, ಜೊತೆಗೆ ಅವರ ಮಡಿಕೇರಿಯಲ್ಲಿರುವಂತಹ ಅವರ ಒಡೆತನದ ರೆಸಾರ್ಟ್ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಚಿನ್ನಾಭರಣಗಳು, ಜೊತೆಗೆ ಒಂದಷ್ಟು ಕಡತಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ರು. ಈಗ ಅವರ ಆಸ್ತಿಯ ಮೌಲ್ಯ ಎಷ್ಟು ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.